ಆದ್ರೆ ಸಿನಿಮಾ ಮಾಡೋರು ಸಿನಿಮಾದೇ ಬೇರೆ ಭಾಷೆ. ಅದು ಗೊತ್ತಿಲ್ಲ, ಅದು ಅವರವರ ಅಗ್ರಿಮೆಂಟ್ ಏನಿದೆ ಅಂತ. ಇಬ್ರು ಅಭಿವ್ಯಕ್ತಿಗಳು ಬೇರೆ ಬೇರೆ ಅಂತ. ಇಲ್ಲ, ಖುಷಿ ಆಯ್ತು. ನನಗಿದು ಒಂದು ಹೆಣ್ಣು ಹೋರಾಟದ ಕಥೆ ಕಾಣಿಸ್ತಾ ಇದೆ. ಹೆಣ್ಣನ್ನ ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರೋ ಸಿನಿಮಾಗಳು ತುಂಬಾ ಕಡಿಮೆ ಆಗ್ತಾ ಇರುವಂತ ಕಾಲದಲ್ಲಿ ಇದರಲ್ಲಿ ಇತಿಹಾಸ ಒಂದಷ್ಟು, ಅದರಲ್ಲಿ ಕಾಲ್ಪನಿಕ ಇತಿಹಾಸ ಒಂದಷ್ಟು, ಜೊತೆಗೆ ಸುಮಾರು ಸಮಾಜದ ಸುಮಾರು ವಿಷಯಗಳನ್ನ ಇಟ್ಕೊಂಡು ಜಾತೀಯತೆ, ಜಾತಿಯ ಭೇದ, ಅದಲ್ಲದೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ಕೊನೆಯಲ್ಲಿ ಹೇಳೋ ಮಾತು ತುಂಬಾ ಪ್ರಸ್ತುತ ಅನ್ನಿಸ್ತು. ಹೊರಗಡೆಯವ್ರು ಮಾತ್ರ ದೌರ್ಜನ್ಯ ಮಾಡಲ್ಲ, ನಮ್ಮ ಮನೆಯಲ್ಲೂ ದೌರ್ಜನ್ಯ ಆಗಿದೆ, ಗಂಡನ್ನೇ ಅವ್ರು ಟಾರ್ಗೆಟ್ ಮಾಡ್ತಿರ್ತಾರೆ. ಕೊನೆಗೆ ಎಲ್ಲದರಿಂದ ಬಿಡುಗಡೆ ಹೊಂದಿ ಹೊರಡ್ತಾರೆ. ಆ ಆಶಾವಾದ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಶಾಟ್ ಅನ್ಸಿತ್ತು ಕೊನೆ ಶಾಟ್. ಮತ್ತು ಅವಳಿ ನನಗೆ ಈ ಸಿನಿಮಾಗಿಂತ ಮುಂದೆ ಏನಾಗುತ್ತೆ ಅನ್ನೋ ಸಿನಿಮಾ ಬಗ್ಗೆ ಹೆಚ್ಚಿಗೆ ಕುತೂಹಲ ಇದೆ. ತುಂಬಾ ಚೆನ್ನಾಗಿ ಏನೋ ಒಂದು ಕತೆ ಮಾಡ್ಬೋದು ಅಲ್ಲಿ. ಮೇಡಮ್ ನೋಡಿ, ಇಲ್ಲ ಅಲ್ಲಿಂದ ಅದು ಪ್ರಾರಂಭದ ತರ ನನಗೆ ಕಾಣಿಸ್ತಾ ಇದೆ. ಅಲ್ಲಿಂದ ಇನ್ನೊಂದು ಅದ್ಭುತವಾಗಿ ಇನ್ನೊಂದೇನೋ ಕಥೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಮೇಡಮ್ ನೋಡಿ ಬರೋದ್ರೆ ಸೊ ರಾಮಕೃಷ್ಣ ಸರ್ ಅವರ ಅನುಭವ, ತುಂಬಾ ಅದ್ಭುತವಾದಂತ ಪ್ರತಿಭೆ ಇವೆಲ್ಲವೂ ಸೇರಿ ಒಂದು ಉತ್ತಮವಾದ ಚಿತ್ರ ಆಗಿದೆ. ಇಲ್ಲಿ ಒಳಗಡೆ ಬರ್ತಾ ಎದುರುಗಡೆ ಸ್ಕೂಲ್ ಮಕ್ಕಳು ಬಂದು ಕಾಂತಾರ ನೋಡಿದ್ದಾರೆ ಅನ್ಸುತ್ತೆ, ಮಾತಾಡ್ತಾ ಇದ್ರು. ನನಗದೇ ಅನಿಸ್ತು, ಇವರೇ ನಮ್ಮ ಮುಂದಿನ ಪ್ರೇಕ್ಷಕರಲ್ಲ, ಇವರಿಗೆ ನಾವು ಯಾವ ತರದ ಸಿನಿಮಾ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತುಂಬಾ ಜವಾಬ್ದಾರಿಯುತವಾಗಿರ್ಬೇಕಾಗತ್ತೆ. ಸೊ ಆ ತರದ ಒಂದು ಸಿನಿಮಾ ಇದು ಅಂತ ನನಗೆ ಅನಿಸ್ತು. ತುಂಬಾ ಉತ್ತಮ ಮೌಲ್ಯಗಳ ಬಗ್ಗೆ ಮಾತಾಡುವಂಥದ್ದು ಇದೆ. ಅಂದ್ರೆ ಅದು ಪೀರಿಯಡ್ ಅಲ್ಲಿ ಸೆಟ್ ಆಗಿದೆ. ಹಿಂದಿನ ಆ ಕಾಲದಲ್ಲಿ ಇದ್ದಂತ ಒಂದು ಮನೆಯ ವ್ಯವಸ್ಥೆ, ಸಂಸಾರದ ವ್ಯವಸ್ಥೆ, ಅಲ್ಲಿದ್ದ ಹೈರಾರ್ಕಿ, ಅಲ್ಲಿ ಹೆಣ್ಣನ್ನು ಹೇಗೆ ನಡ್ಸ್ಕೊಂತಾ ಇದ್ರು, ಹೆಣ್ಣಿನ ಕಥೆ ಏನಿದೆ, ಹೆಣ್ಣು ಹೇಗೆ ನಡ್ಸ್ಕೊಂತಾ ಇದ್ರು, ಇವೆಲ್ಲವನ್ನ ಹೇಳ್ತಾ ಅವಳು ಅದರ ವಿರುದ್ಧ ಹೆಚ್ಚು ಕಡಿಮೆ ಮೌನವಾಗಿ ತಿರುಗಿ ಬಿದ್ದಿದ್ದಾರೆ. ಕೊನೆಯಲ್ಲಷ್ಟೇ ಅದು ಆಕ್ಷನ್ ಆಗುತ್ತೆ. ಅದುವರೆಗೂ ಒಂದು ಸಣ್ಣ ಹೋರಾಟದ ಎಳೆ ಒಳಗಿದ್ದೇ ಇದೆ. ಸೊ ಇದನ್ನ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ತರಲಿಕ್ಕೆ ಸಾಧ್ಯ. ಆದರೆ ಈ ಬಂಡಾಯ ಅಂದ್ರೆ ದೌರ್ಜನ್ಯದ ವಿರುದ್ಧ, ತುಳಿತದ ವಿರುದ್ಧದ ಬಂಡಾಯವನ್ನು ತರಲಿಕ್ಕೆ ಸಾಧ್ಯ. ಆದ್ರೆ ಈ ಸಿನಿಮಾ ಆ ಥರದ ಒಂದು ಬೀಜವನ್ನ ನಮ್ಮ ಹೆಣ್ಣು ಮಕ್ಕಳಿಗೆ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ಸಾಧ್ಯ ಆದ್ರೆ ಸಾಕು ಅಂತ ನನಗೆ ಅನ್ಸುತ್ತೆ. ಇದು ಮುಂದಿನ ಕಥೆ ನಾನು ನೋಡ್ಬೇಕು. ಅದು ಸಿನಿಮಾದಲ್ಲಿ ಕೂಡ ನಮ್ಮ ಪ್ರೇಕ್ಷಕರಿಗೆ ಅದಿಲ್ಲ, ಅವ್ರಿಗೆ ಕತೆ ಕೇಳಿ ತುಂಬಾ ಇಷ್ಟ ಆಗಿ. ಇದು ಆಕ್ಚುಲಿ ನಡೆದ ಕತೆ ಏನಂದ್ರೆ, ನಾನು ಫಸ್ಟ್ ಕ್ಯಾಮ್ರಾಮನ್ ಬುಕ್ ಮಾಡ್ಕೊಬಿಟ್ಟೆ. ಯಾರು ಆನಂದ್, ಜಯಾನಂದ್. ಅವ್ರು ಏನ್ ಮಾಡಿದ್ರು, ಕತೆ ಫುಲ್ ಕೇಳ್ಕೊಂಡು ಸೀದಾ ಹೋಗಿ ಇವ್ರ ಹತ್ರ, ಪ್ರಜ್ವಲ್ ಹತ್ರ ಹೇಳಿದ್ದಾರೆ. ಕತೆ ಕೇಳಿದೆ ಪ್ರಜ್ವಲ್, ಇಲ್ಲ ಪ್ರಜ್ವಲ್ ಅವ್ರು ಕರೆಯೋದು ಬೇರೆದಿತ್ತು, ಡಾರ್ಲಿಂಗ್ ಒಂದು ಕತೆ ಕೇಳಿದೆ, ತುಂಬಾ ಚೆನ್ನಾಗಿ, ಅದನ್ನ ಏನಾದ್ರು ಮೇಡಮ್ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಅಂದಿದ್ದಾರೆ. ಹೌದಾ, ಯಾರು ಡೈರೆಕ್ಟ್ರು? ಕೊಡ್ಲೂರು ಅಂದ್ರೆ ಅವ್ರದ್ದು ನಾನು ಮಾಡಿದ್ದೀನಿ. ವಿಶ್ವ ಡೂಪ್ಲಿಕೇಟ್ ದಿಗಂತು ಪ್ರಜ್ವಲ್ ಇಬ್ರು ಮಾಡಿದ್ರು, ದೇವರಾಜು ಮಾಡಿದ್ರು, ಅದು ಮಾಡಿದ್ದೀನಿ. ಹೌದಾ, ಕೇಳಿದ್ದಾರೆ ಅನ್ಸುತ್ತೆ. ಕೇಳಿದ ಕತೆ ಕೇಳ್ತೀನಿ ಒಂದ್ಸರಿ ಅಂದಿದ್ದಾರೆ. ಕತೆನ ನಮ್ಮ BA ಮಧು ನಾನು ಹೋಗಿ ಅವ್ರ ಮನೇಲೆ ಹೇಳೋದು. ಯಾಕೆ ಕತೆ ಕೇಳಿದ್ರು ಅಂದರೆ, ಬಿಟ್ಟ ಕಣ್ಣು ಬಿಡದೇನೆ ಹೀಗೇ ನಾವು ಕೊನೆಯವರೆಗೂ ಕಣ್ಣು ಮುಚ್ಚಿದ್ ನಾನು ನೋಡಲಿಲ್ಲ. ಅಷ್ಟು ಇಂಟ್ರೆಸ್ಟಿಂಗಲ್ಲಿ ಕೇಳಿದ್ರು. ಇನ್ನೊಂದು ಅಭಿನಯದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಾದ್ರೆ, ಗ್ಲಿಜರಿನ್ ಇದುವರೆಗೆ ನನ್ನ ಚಿತ್ರದಲ್ಲಿ ನೀವು ನೋಡಿದರೆ ಬೇಕಾದಷ್ಟು ಅಳೋ ಸೀನು, ಯಾವ ಸೀನಿಗೂ ಗ್ಲಿಜರಿನ್ ಹಾಕಿಲ್ಲ. ಎರಡನೇದಾಗಿ ನಮ್ದು ಶೂಟಿಂಗ್ ನಡೀತಾ ಇದ್ದಿದ್ದು ಶ್ರೀರಂಗಪಟ್ಟಣದ ಹತ್ರ, ಒಂದು ಹಾಗೆ ನ್ಯಾಚುರಲ್ ಆಯ್ತಾ. ಶ್ರೀರಂಗಪಟ್ಟಣದ ಹತ್ರ ಹಲಾಲ್ ಸಂದ್ರ ಅಂತ, ಚನ್ನಪಟ್ಟಣದ ಹತ್ರ. ನಾವೆಲ್ಲರೂ 8:00 ಬಂದರೆ ಅವ್ರು 7:00 ರೆಡಿ ಇತ್ತು. ಅಷ್ಟು ಇನ್ವಾಲ್ವ್ಮೆಂಟ್ ಅವರು. ಒಂದು ಕತೆ ಮೂಲತಃ ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವ್ರ ಬಗ್ಗೆ ನಾವು ಹೇಳಬೇಕಾಗಿದ್ದೇನಿಲ್ಲ, ಮಾಧ್ಯಮವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ನಮ್ಮ ಪರಿಚಯ, ಇವರು ವೈಕುಂಠರಾಜ್ ಅವ್ರದ್ದು ಉದ್ಭವ ಪಿಕ್ಚರ್ ನಾನು ಮಾಡುವಾಗನಿಂದಲೂ ನನಗೆ ಅವ್ರ ಪರಿಚಯ. ಇನ್ಫ್ಯಾಕ್ಟ್ ನನಗೆ ವೈಕುಂಠರಾಜ್ ನನಗೆ ಆ ಕತೆ ಕೊಡಲ್ಲ ಅಂತ ಕೂತಾಗ ಇವರೇ ನನಗೆ ಸಹಾಯ ಮಾಡಿದ್ದು. ಇಲ್ಲ ಕೊಡಿ, ಯಾಕೆ ಅಂತ ಹೇಳಿ ಕೊಡಿಸಿದ್ರು. ಅವತ್ತಿನಿಂದ ನನಗೆ ಪರಿಚಯ. ಬಸವ ಡೈರೆಕ್ಟ್ರು, ನನ್ನ ಕತೆ ಕೆಡಿಸ್ಬಿಡ್ತೀಯ, ಮೃಣಾಲ್ ಸೇನ್ ಗೊತ್ತೇನು ನಿನಗೆ, ಅವ್ರು ಬಂದಿದ್ರು. ಈ ಥರ ಒಂದು 4-5 ಜನ ಡೈರೆಕ್ಟ್ರ್ ಹೆಸರು ಹೇಳಿದ್ರು. ಕೊನೆಗೆ ನಾನು ಕಾಲು ಹಿಡ್ಕೊಬಿಟ್ಟೆ. ಕತೆ ಪಾಪ ಅವರು ಭಾರಿ ಯಾವಾಗಲೂ ಹೇಳೋರು,
ಈ ಕತೆ ಬರೆಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ರಾಮಕೃಷ್ಣ ಅಂತ ಪದೇ ಪದೇ ಸಿಕ್ಕಿದಾಗ ಹೇಳೋರು. ಏನ್ ಮಾಡ್ತೀರಾ, ನಮ್ಮ ಪ್ರೊಡ್ಯೂಸರ್ ಪಾಪ ಖರ್ಚು ಮಾಡಿದ್ದಾರೆ, ಅದ್ರ ಬಗ್ಗೆ ಒಳ್ಳೆ ಟೇಸ್ಟ್ ಇದೆ ಎಲ್ಲ ಸರ್. ಪ್ರೊಡ್ಯೂಸರ್ ಎಲ್ಲ ಕೇಳಿದ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾವು ಹೇಳೋದೇನಂದ್ರೆ ಅವರಿಗೆ ಕೆಲವರು ಮಿಸ್ಗೈಡ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ರಲ್ಲ, ಅವರು ಏನೇ ಪಬ್ಲಿಸಿಟಿ ಮಾಡಿಲ್ಲ, ಪೇಪರ್ ಆ್ಯಡ್ ಸರಿಯಾಗಿ ಹಾಕಿಲ್ಲ. ಯಾವುದೇ ಜನ ಬರಬೇಕಾದ್ರೆ ಫಸ್ಟ್ ಪೇಪರ್ ನೋಡಿ ಬರ್ತಾರೆ, ಅದನ್ನು ಮಾಡಲಿಲ್ಲ. ಈ ಥರದ್ದು ಸಾಕಷ್ಟು ತಪ್ಪುಗಳಾಗಿದ್ದಾವೆ. ಈಗಲೂ ಕಾಲ ಮಿಂಚಿಲ್ಲ. ಈಗ ನೆಕ್ಸ್ಟ್ ನೀವುಗಳು ಏನಾದರೂ ನಮ್ಮನ್ನು ಉಳಿಸಿದ್ರೆ ಭಾರಿ ಇನ್ವಾಲ್ವ್ಮೆಂಟ್ ರೀ. ನಾನು ಹೇಳ್ತೀನಲ್ಲ, ಅಲ್ಲ ಭಾರಿ ನಾನು ಎಲ್ಲ ಹೀರೋಯಿನ್ಗಳ ಜೊತೆ ಆಲ್ಮೋಸ್ಟ್ ಮಾಡಿದ್ದೀನಿ. ಬಟ್ ಇವರ ಇನ್ವಾಲ್ವ್ಮೆಂಟ್ ನಾನು ಯಾವ ನಟಿಯರಲ್ಲೂ ನೋಡಿದ್ದೀನಿ. ಏನೋ ಆಗಿದ್ದಾಗಿದೆ. ನೀವುಗಳು ಈಗಲೂ ಮನಸ್ಸು ಮಾಡಿದ್ರೆ ಈ ಪಿಕ್ಚರ್ನ ಪ್ರಮೋಷನಲ್ಲಿ, ರೈಟಿಂಗಲ್ಲಿ ಇದನ್ನು ಉಳಿಸ್ಬೋದು, ಬೆಳೆಸ್ಬೋದು. ಇಷ್ಟು ಹೇಳ್ತೀನಿ. ನನಗಿಂತ ಈಗ ನಮ್ಮ ಮೂಲ ಲೇಖಕಿಯವರಿಂದ ಇದೆಲ್ಲ ಪೂರ್ತಿ ಕಾಲ್ಪನಿಕ ಅಷ್ಟೇ, ಪೂರ್ತಿ ಕಾಲ್ಪನಿಕ. ಯಾಕಂದರೆ ರಿಯಲ್ ಆಗಿ ಅದೆಲ್ಲ ನೋಡೋಕ್ಕೆ ನಾನು ಹುಟ್ಟೇ ಇರಲಿಲ್ಲ 200 ವರ್ಷದ ಹಿಂದೆ. ಹಾಗಾಗಿ ಬರೀ ಕಾಲ್ಪನಿಕ ಇದರಲ್ಲಿ ಹೆಣ್ಕೊಂಡು ಬಂದಿದ್ದೀನಿ. ಅಂದರೆ ಬರೆಯುವಾಗ ಬಹಳ ಕಷ್ಟಪಟ್ಟೆ ನಾನು. ಈ ಕಾದಂಬರಿನ ಬರೆಯುವಾಗ ತುಂಬ ಕೆಲಸ ನನಗೆ. ಮಕ್ಕಳು ಚಿಕ್ಕವರು, ಒಂದು 19 ವರ್ಷ ಆಯಿತು ಬರೆದು. ಮೊದಲು ಧಾರಾವಾಹಿಯಾಗಿ ತರಂಗದಲ್ಲಿ ಬಂತಿದ್ದು. ವಾರ ವಾರನೂ ತುಂಬ ಪತ್ರಿಕೆಗಳು, ಪತ್ರಗಳು ಬರ್ತಾಯಿತ್ತು. ಅವಾಗೆಲ್ಲ ಈ ವಾಟ್ಸಪ್ ಮತ್ತು ಗೂಗಲ್ಲೆಲ್ಲ ಇರಲಿಲ್ಲ. ಆಮೇಲೆ ನಾನೊಬ್ಳು ಪತ್ರಕರ್ತೆ, 38 ವರ್ಷ ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ದೀನಿ. ಸಹ ಸಂಪಾದಕಿಯಾಗಿ ಗೌರವ ಸಂಪಾದಕಿಯಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಅಂಕಣಗಳು ಕೂಡ ಬಹಳ ಜನಪ್ರಿಯ ಆಗಿತ್ತು. ವಾರಪತ್ರಿಕೆ, ಆಮೇಲೆ ಮಂಗಳ ಪತ್ರಿಕೆ, ಆಮೇಲೆ ಕೆಲವು ಪತ್ರಿಕೆಗಳು ಸೂರ್ಯ ಪತ್ರಿಕೆ ಅಂತಿತ್ತು, ಆಮೇಲೆ ಕರುಣಾ ಪತ್ರಿಕೆ ಅಂತಿತ್ತು. ಅದಕ್ಕೆ ಸಂಪಾದಕೀಯ ಎಲ್ಲ ಇದು ಮಾಡ್ತಾ ಇದ್ದೆ. ಆಮೇಲೆ ಪ್ರಜಾವಾಣಿಗೆ ಹೋಗಿದ್ದು ನಾನು. ಸೊ ಹಾಗಾಗಿ ಪತ್ರಿಕೆಯ ಅನುಭವ ಬೇರೆ, ಅಂದರೆ ಅನಿವಾರ್ಯ ಆಗಿತ್ತು. ಹಾಗಾಗಿ ಉದ್ಯೋಗ ಕೂಡ ನನಗೆ ಅವಶ್ಯಕತೆ ಇತ್ತು ಆ ದಿನಗಳಲ್ಲಿ. ಸೊ ಮಧ್ಯರಾತ್ರಿ ಕೂತು, ಯಾಕಂದ್ರೆ ಕಣ್ಣು ಚುಚ್ಚುತ್ತೆ ಲೈಟ್ ಹಾಕಿದ್ರೆ ಕಂಪ್ಲೇಂಟ್ ಇತ್ತು ಮನೆಯಲ್ಲಿ. ನನಗೆ ಕಣ್ಣು ಇದಾಗುತ್ತೆ, ನೀವು ಲೈಟ್ ಹಾಕೊಂಡು ಕುತ್ಕೊಂಡ್ಬಿಡ್ತೀವಿ ಇಷ್ಟೊತ್ತಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಅಂತ. ಅದನ್ನೆಲ್ಲ ಮುಗಿಸಿ ಅವರೆಲ್ಲ ನಿದ್ದೆ ಮಾಡಿದ್ರೆ ಸಣ್ಣದಾಗಿ ದೀಪ ಹಚ್ಚಿಟ್ಕೊಂಡು ಕುತ್ಕೊಂಡು ಬರೀತಾ ಇದ್ದೆ. ಅಂದರೆ ಇವಾಗ ವ್ಯತ್ಯಾಸ ಆಗಿದೆ ಕಾಲ. ಇವಾಗ ಬಂಗ್ಲೆಯಲ್ಲಿ ವಾಸ ಮಾಡ್ತೀವಿ. ಅವಾಗೆಲ್ಲ ಬೆಂಗಳೂರಿಗೆ ಮದುವೆ ಆಗಿ ಬಂದು ಚಿಕ್ಕ ಚಿಕ್ಕ ಮನೆಗಳು, ಇದು ಆ ಥರ ಇತ್ತು ಬದುಕು. ಸೊ ಆ ದಿನಗಳಲ್ಲಿ ಬರೀತಾ ಹೋದಾಗ ಅಂದರೆ ಸುಮಾರು 33 ಕಾದಂಬರಿ ಬರ್ದಿದ್ದೆ ನಮಗೆಲ್ಲ ಒಟ್ಟಿಗೆ ಅಲ್ಲ. ಈಗಲೂ ಮೊನ್ನೆ ಈಗ 6-7 ತಿಂಗಳಾಯಿತು ಮಹಾಕಾವ್ಯ ಬರ್ದಿದ್ದೀನಿ, ಪಾಂಚಾಲಿಯ ಭಾವಾಗ್ನಿ ಅಂತ. ಸೊ ಈ ನಾವೆಲ್ ಇದೆಯಲ್ಲ, ಈ ಶರಣಬಗರ ಮಗಳಿಗೆ UR ಅನಂತಮೂರ್ತಿಯವರು ಗುರುತಿಸಿ ದೊಡ್ಡೇಗೌಡರ ಹತ್ರ ನನ್ನ ನಂಬರ್ ತಗೊಂಡು ನಾನೇ ಮುನ್ನುಡಿ ಬರ್ಕೊಡ್ತೀನಿ ಅಂತ ಅವರ ಜ್ಞಾನಪೀಠ ಪ್ರಶಸ್ತಿ ಅವರೇ ಮುನ್ನುಡಿ ಕೊಟ್ಟಿದ್ದಾರೆ ಪುಸ್ತಕಕ್ಕೆ. ಬಹಳ ಜನ ಅಂದರೆ ಒಂದು ಮೂಟೆ ಅಷ್ಟು ಪತ್ರ ಈಗಲೂ ಇಟ್ಟಿದ್ದೀನಿ ನಾನು ಅದನ್ನು. ಕೆಲವು ಕಾದಂಬರಿಗಳಿಗೆ ಅದ್ಭುತವಾದ ಪ್ರತಿಕ್ರಿಯೆಗಳು ಬಂದಿದೆ ನಮಗೆ. ಮೂಟೆ ಕಟ್ಟಿಟ್ಟಿದ್ದೀನಿ ನಾನು. ಅಂದರೆ ನಾನು ಈ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಗು ಹುಟ್ಟಿದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಡುಗಡೆ ಅಂದರೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಸಮಾರಂಭಕ್ಕೆ ಯಾರನ್ನೂ ಕರೀದೆ ಮಾಡಿಬಿಟ್ಟಂಗೆ ಆಗಿದೆ. ಇದು ಯಾವ ಥರ ಆಯಿತು, ಮಗು ಯಾರಿಗೂ ಅವಳು ಪ್ರೆಗ್ನೆಂಟ್ ಆಗಿದ್ದು ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಆಮೇಲೆ ತಮಾಷೆಯಿಂದ ಆಗಲೇ ಕತ್ತಿ ಉಚ್ಚಕ್ಕೆ ಹೊರಟ್ಬಿಟ್ಟಿದ್ದಾರೆ ಅದಕ್ಕೆ. ಅದು ಎಲ್ಲೋ ಜನ ಈಗ ಬಾಯಿಂದ ಬಾಯಿಗೆ ಬರೋ ಕಾಲ ಅಲ್ಲ ಇದು, ಅಥವಾ ಕಿವಿಯಿಂದ ಕಿವಿಗೆ KS ನರಸಿಂಹಸ್ವಾಮಿ ಕಾಲದ ಥರ ಹಬ್ಬುವಂಥ ವಿಷಯನೂ ಅಲ್ಲ. ಬಟ್ ಒಂದು ಆರೋಗ್ಯವಂತ ಪರಿಪೂರ್ಣವಾದ ಮಗು ಹುಟ್ಟಿದೆ. ಅದನ್ನ ಬೆಳೆಸಿ ಉಳಿಸಿ ಏನಾದರೂ ನೆನಪಿಗೆ ಇದೇ ನನಗೆ ಫೀಲ್ ಆಗ್ತಿರೋದೇನು ಅಂದರೆ, ಈ ಕನ್ನಡದಲ್ಲಿ ಅಲ್ದಿರ ಬೇರೆ ಯಾವುದೇ ಭಾಷೆಯಲ್ಲಿ ಈ ಕಾದಂಬರಿ ಚಿತ್ರೀಕರಣ ಆಗಿ ತೆರೆ ಕಂಡಿದ್ರು ಕೂಡ ಎಲ್ಲಿಗೂ ಹೋಗ್ತಾ ಇತ್ತು. ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ವರೆಗೂ ಹೋಗ್ತಾ ಇತ್ತು. ಬಟ್ ನಮ್ಮಲ್ಲಿ ಅವಕಾಶದ ಪ್ರಶ್ನೆ ಅಲ್ಲ ಇದು. ಬಟ್ ವ್ಯತ್ಯಾಸ ಅನಿಸುತ್ತೆ. ಯಾಕಂದ್ರೆ ಒಬ್ಳು ಪತ್ರಕರ್ತೆಯಾಗಿ ನಾನು ಕೆಲವು ಕಡೆ ಎಲ್ಲ ಮೌನವಾಗಿ ವೀಕ್ಷಕಳ ಕೂತ್ಕೊಳ್ಬೇಕಾದಂತ ಅಸಹಾಯಕತೆ ನನ್ನನ್ನು ಆವರಿಸ್ಕೊಳ್ತು. ಅಂದ್ರೆ ಮಾತಾಡಿದ್ರೆ ಹೇಗೆ, ಬಿಟ್ರೆ ಹೇಗೆ, ಸೊ ಯಾವ ತರ ತಗೊಂಡು ಹೋಗೋದಿದ್ನ ನನ್ನ ಕೈ ಮೀರಿದ್ದಂತ ಒಂದು ಸಂದರ್ಭಗಳು ಎದುರಾಯ್ತು. ಹಾಗಾಗಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗ್ ಮಾಡಿದ್ರು ನನಗೆ ಗೊತ್ತಿಲ್ಲ.
ಒಟ್ಟಲ್ಲಿ ಇವತ್ತು ತೆರೆಗೆ ಬಂದಿದೆ. ತೆರೆಗೆ ಬಂದ್ರೆ ಎಲ್ಲಾ ಥಿಯೇಟರ್ಗಳು ಖಾಲಿ ಅಂದ್ರೆ ಹೊಟ್ಟೆ ಉರಿಯುತ್ತೆ. ಯಾಕೆ ಯಾವ್ಯಾವ್ದೋ ಮೂವಿ ಹೋಗ್ತಾ ಇದೆ, ಡಿಶಮ್ ಇದೆಲ್ಲ ಹೋಗ್ತಾ ಇದೆ, ಏನೂ ಅರ್ಥ ಇಲ್ಲ, ಹೋಗ್ತಾ ಇದೆ ಮೂವಿ. ಆಮೇಲೆ 7-8 ಕೋಟಿ ಖರ್ಚು ಮಾಡ್ತಾರೆ, ಹೋಗುತ್ತೆ. ಬಟ್ ಇದು ಒಂದು ಇದ್ರೊಳಗಡೆ ಒಂದು ಖರೀದಿ ಒಳಗಡೆನೆ ಇದು ಖರ್ಚು ವೆಚ್ಚ. ಹಾಗಾಗಿ ಹಾಗಲ್ಲ ಈ ತರ ಸಬ್ಜೆಕ್ಟ್ ಸಿಗುತ್ತಾ? ಸಿಕ್ಕಲ್ಲ. ಸ್ವಾತಂತ್ರ್ಯ ಪೂರ್ವದಿದು ಎಷ್ಟು ಜನ ಗಂಭೀರವಾಗಿ ನೋಡೋ ಅಂತ ಒಂದು ಸಿನಿಮಾ, ಇದಕ್ಕೆ ಏನ್ ಪ್ರಚಾರ ಸಿಗ್ಬೇಕೋ ಸಿಕ್ಕಿಲ್ಲ. ಅದು ಬಹುಶಃ ನಮ್ಮ ಹಣೆ ಬರಲು ಏನು ಅನ್ಕೊಳ್ಲಿಲ್ಲ. ಅಲ್ಲ, ಅದು ನೀವು ಹೇಳ್ಬೇಕು ವೀಕ್ಷಕರು ಅಷ್ಟೇ. ಮುಂದೆ ಅಲ್ಲ, ಅದು ಮುಂದೆ ಸಿಗ್ಬೇಕು ಅಂತ ನಿರೀಕ್ಷೆ. ಅಲ್ಲ, ಅದು ಬರೀ ನಾವು ಮನೆ 4 ಗೋಡೆ ಮಧ್ಯೆ ಮಾತಾಡ್ಕೊಳ್ಳೋದಲ್ಲ. ಇದು ಹೊರಗಡೆ 4 ಜನ ನೋಡಿ ಚೆನ್ನಾಗಿದೆ ಅಂತ ಮಾತಾಡ್ಕೊಂಡಾಗ ಏನಾದ್ರೂ ಸಾರ್ಥಕ ಅನ್ಸುತ್ತೆ ಅಲ್ವಾ? ನನ್ನ ಕಾದಂಬರಿ ನಾನ್ ಬದುಕ್ಬಿಟ್ಟಿದೀನಿ ಅಲ್ಲಿ. ಬಟ್ ಇಲ್ಲಿ ತೆರೆಗೆ ಬಂದ್ಮೇಲೆ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ನಂಗೆ ಬರ್ದಿದ್ರಲ್ಲಿ 100% ತೃಪ್ತಿ ಇದೆ. ಎಲ್ಲ ನಾನು ಎಲ್ಲರ ತರ ಪ್ಲಾನ್ ಮಾಡ್ಕೊಂಡು ಫ್ರೇಮ್ ಮಾಡ್ಕೊಂಡು ಬರೆಯಲ್ಲ. ಸೊ ಪೆನ್ನು ಪೇಪರ್ ತಗೊಳ್ತೀನಿ, ಸಮಯ ಆದ ಕೂತ್ಕೊಳ್ತೀನಿ. 33 ಕೃತಿನೂ ಹಾಗೆ ಬಂದಿದೆ. 7 ಕಳ್ತನಗಳಾಯ್ತು. ನಾನು ಅವಾಗ್ಲೂ ಸುಮ್ಮನಾದೆ. ಅಭಿನೇತ್ರಿನೂ ನಿಮ್ಗೆಲ್ಲ ಗೊತ್ತಿದೆ, 3-4 ವರ್ಷದ ಹಿಂದೆ ಏನಾಯ್ತು ಅಂತ ಹೇಳಿ. ಪ್ರಮಿಳಾ ನೇಸರ್ಗಿ ನಿಂತ್ಕೊಂಡು ಅದ್ ಗೆಲುವು ಸಿಕ್ತು. ಆಮೇಲೆ ಅನಂತನ ಪ್ರೇಮಾನಂದೆ ಬರೆಯಕ್ ಮೊದ್ಲು ಶುರು ಮಾಡ್ದಾಗ್ಲೇನೆ ಅದು ಕೀರ್ತಿರಾಜ್ ಅಂತ ಪಾಪ ಅವರೆಲ್ಲ ಇದ್ದಾರೆ, ಅದಕ್ಕೆಲ್ಲ ತಗೊಂಡಿದ್ರು. ಮತ್ತೆ ಕರೀಂ ಸಾಹೇಬರು ನನಗೆ ಚೇಂಬರ್ ನಲ್ಲಿ ಇದ್ರು, ಹಾಗಾಗಿ ನನಗೆ ನ್ಯಾಯ ಸಿಕ್ಕಿದೆ ಕೆಲವೆಲ್ಲ. ಆಮೇಲೆ ನಟ ಅಶೋಕ್ ಅವರು ಸಾರಿ ಕೇಳ್ಬಿಟ್ಟು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಈ ತರ ಆಗಿದೆ ಕೆಲವೆಲ್ಲ. ಅಂದ್ರೆ ವ್ಯಥೆ ಏನಿಲ್ಲ ನನಗೆ ಮನಸ್ಸು ತೃಪ್ತಿ. ಹಾಗಾಗಿ ಬರ್ಕೊಳ್ತಾ ಹೋಗ್ತಾ ಇದ್ದೀನಿ. ಸುಮ್ಮನೆ ಇರಕ್ಕಾಗಲ್ಲ. ಬರವಣಿಗೆ ಇಟ್ಕೊಂಡು ಪೆನ್ನು ಜೊತೆನಲ್ಲಿ ಇದ್ದವ್ರಿಗೆ ಅದನ್ನ ಪೆನ್ನ ಕ್ಯಾಪ್ ಮುಚ್ಚಿ ಇಡಕ್ ಆಗಲ್ಲ. ಆ ಸ್ಥಿತಿ ಆಗಿದೆ. ಈ ಬಣ್ಣ ಹಚ್ಕೊಂಡವ್ರಿಗೆ ಯಾವ ತರ ಮತ್ತೆ ಬಣ್ಣ ಹಚ್ಕೊಳ್ಳೋಕ್ ಪ್ರಯತ್ನ ಪಡ್ತಾರೋ ಹಾಗೆ ಈ ಪೆನ್ನಿನ ಅವಸ್ಥೆನೂ ಅದೇ ತರಾನೇ. ಅವಸ್ಥೆ ಏನ್ ಹಿಡ್ದಿ. ಬಟ್ ಬರೆಯೋದ್ ನಾನು ಉಸಿರಿರೋವರೆಗೂ ನಿಲ್ಲಿಸ್ಬಾರ್ದು ಅನ್ಕೊಂಡಿದ್ದೀನಿ. ಇಲ್ಲ ಇದೆ ನಾನು ಅದನ್ನ ಬರ್ದಿರೋದ್ನೇ ಅವ್ರು ಮಾಡಿದ್ದಾರೆ. ಯಾವ್ದು ನನ್ನನ್ನೇ ರಕ್ಷಣೆ ಮಾಡಕ ಇವಾಗ ನೀವುಗಳಲ್ಲಿ ನನಗೆ ಸುಲ್ತಾನ್ರು ಆಗ್ಬೇಕಷ್ಟೇ. ಪತ್ರಕರ್ತರು ಮತ್ತೆ ಈ ಮಾಧ್ಯಮದವರು ನನಗೆ ಇವಾಗ ಸುಲ್ತಾನ್ರಾಗಿ ನನ್ನ ಕಾಪಾಡ್ಬೇಕು, ನನ್ನ ಕೃತಿನೂ ಕಾಪಾಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ನಾನು ಫಸ್ಟ್ ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವರಿಗೆ. ಒಳ್ಳೆಯ ಕಾದಂಬರಿಯನ್ನ ಬರೆದು ಕೊಟ್ಟಿದ್ದಾರೆ. ಅದನ್ನ ನಿರ್ಮಾಣ ಮಾಡಿದಂತ ನಾರಾಯಣ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅದನ್ನ ಉತ್ತಮವಾಗಿ ನಿರ್ದೇಶನ ಮಾಡಿರ್ತಕ್ಕಂಥ ಕೂಡ್ಲವ್ರಿಗೂ ನನ್ನ ಅಭಿನಂದನೆಗಳು. ನಾನು ಬೀಯಿಂಗ್ ಡೈರೆಕ್ಟರ್ ಆಕ್ಟರ್ ಅವ್ರನ್ನ ಅಭಿನಂದಿಸ್ತೀನಿ. ಈ ಜನರಲ್ ಡಿಸ್ಕಷನ್ ಅವ್ರ ಮನೆಯಲ್ಲಿ ನಡೀತಾ ಇದ್ದಾಗ ನಾವು ಹೋಗಿದ್ದಾಗ ಆ ಸುಲ್ತಾನ್ ಪಾತ್ರಕ್ಕೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಅವಾಗ ಕಿಶೋರ್ ಮಾಡಿದ್ರೆ ಪ್ಲಸ್ ಪಾಯಿಂಟ್, ಕೂಡ್ಲು ಮಾಡಿರ್ತಕ್ಕಂಥ ಕೆಲಸ. ಕಿಶೋರ್ ಇಡೀ ಈ ಶಾನುಭೋಗರ ಮಗಳಲ್ಲಿ ಆ ಹೊರೆಯನ್ನ ಹೊತ್ಕೊಟ್ಟಿದ್ದಾರೆ. ಅದರ ಹೊರೆ ನಮ್ಮ ಈ ಚಿತ್ರದ ಹೊರೆಯನ್ನ ನಮ್ಮ ರಾಗಿಣಿಯವರು ಅವರ ಅದ್ಭುತವಾದ ಆ ನಟನೆ, ಅದ್ರ ಬಗ್ಗೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ನಾನು ಮೊನ್ನೆ ಮೆಗಾ ಸಿಟಿನಲ್ಲಿ ಸಿನಿಮಾ ನೋಡಿದಾಗ ಬಹಳಷ್ಟು ಕಡೆ ನನ್ನ ಕಣ್ಣಲ್ಲೇ ನೀರು ಕರೆಸುವಂತಾಯ್ತು. ಅವರು ಇವರನ್ನ ಮೋಹಿಸಿ ಸೌಂದರ್ಯವನ್ನು ನೋಡಿ ಅಪೇಕ್ಷೆ ಪಟ್ಟಾಗ ಅವರು ಅಭಿನಯ, ಆ ಡೈಲಾಗ್ಗಳು ಹೇಳುವ ಒಂದು ಸಂದರ್ಭ ತುಂಬಾನೇ ಚೆನ್ನಾಗಿತ್ತು. ಇಂಥ ಸುಲ್ತಾನನ ಮನಸ್ಸನ್ನೇ ಬದಲಾಯಿಸುವಂತ ಒಂದು ಸನ್ನಿವೇಶದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅವರು ಬಸರಿಯಾಗಿ ತಪ್ಪಿಸ್ಕೊಂಡು ಓಡೋದಕ್ಕೆ ಒಂದು ಕೆಳಜಾತಿ ಮನೆಯಲ್ಲಿ ಆ ಹಸುವಿನ ಆ ಕಾತುರ ಹೆಂಗಿತ್ತೆ ಅನ್ನೋದು, ಅನ್ನ ತಗೊಂಡು ತಿಂತಾರಲ್ಲ, ಅದು ನಿಜವಾಗ್ಲೂ ಬಹಳನೇ ಅದ್ಭುತವಾಗಿ ಮಾಡಿದೆ. ಇದು 1-2 ಅಂತಲ್ಲ, ಬಹಳಷ್ಟು ದೃಶ್ಯಗಳು ನಾನು ನೋಡಿದೆ. ಅಲ್ಲ ಆ ಯಮ್ಮ ಪದ್ಮ ವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ಳೋದೇ ತರ ಇದು ಮಾಡ್ತಾರೆ. ಅಲ್ಲ ಅವರು ಭಾಗ್ಯ ಕೃಷ್ಣಮೂರ್ತಿ ಅವರು ಬರೆದಿರೋದು ಕರೆಕ್ಟ್ ಇದೆ. ಬಟ್ ಅಲ್ಲಿ ಅವರ ಪದ್ಮವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ಳೋದಂಗೆ ದೂರ ಇದ್ದು ಇದು ಮಾಡ್ತಾರೆ. ಅವಾಗ ಇವ್ರು ಹೇಳ್ತಾರೆ ಏನಿದ್ರು ಪರವಾಗಿಲ್ಲ, ಇದಕ್ಕೆ ಯಾವ್ದು ಭೇದಗಳಿಲ್ಲ ಅಂತ ಹೇಳಿ. ಆ ಒಂದು ದೃಶ್ಯವನ್ನು ಅಲ್ವಾ ಬಹಳ ಚೆನ್ನಾಗಿದೆ. ಅದನ್ನ ಹೇಳ್ತಿದ್ರೆ ಅವ್ರ ಹತ್ರ ಬಿಡಿ, ಚೆನ್ನಾಗಿದೆ. ಅದನ್ನ ಹೇಳ್ಬಿಟ್ಟು ಆ ಗಬಾ ಅಂತ ತಿಂತಾರೆ. ಅದು ಬಹಳ ಚೆನ್ನಾಗಿ ಮಾಡಿದ್ರೆ. ಅಲ್ಲಿ ನಿರಂಜನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ. ಆಮೇಲೆ ಆ ರೋಹಿಣಿ ಪಾತ್ರ, ಅವರು ಹೆಸರು ಗೊತ್ತಿಲ್ಲ, ವರ್ಧನಲ್ಲಿ ಹೆಸರು ಏನು,
ರಿಷಿಕಾ ಅಂತ, ಅವರು ಸಹ ಬಹಳ ಒಳ್ಳೆ ಅಭಿನಯವನ್ನು ಮಾಡಿದ್ದಾರೆ. ಪದ್ಮ ವಾಸಂತಿ ಮಾಡಿದ್ದಾರೆ, ಸುಧಾ ಬೆಳವಾಡಿ, ರಮೇಶ್ ಭಟ್ಟು, ಆಮೇಲೆ ಕಿಶೋರ್. ನಾವೊಂದು ಚಿಕ್ಕ ಪಾತ್ರವನ್ನ ಮಾಡಿದೀವಿ ಬಿಡಿ, ಅವ್ರಿಗೆಲ್ಲರಿಗೂ ಮಾಡ್ತಾ ಇರ್ತೀವಿ. ನನ್ನ ಮಗ ಕೂಡ ಮಾಡಿದ್ದಾನೆ, ಕಾಸಿಮ್ ಅನ್ನೋ ಪಾತ್ರವನ್ನು ಮಾಡಿದ್ದಾನೆ. ಒಟ್ಟಾರೆ ಟೀಮು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಅವರು ಹೇಳ್ದಾಗೆ ಅವರು ಕ್ಷಮೆ ಕೇಳಿದ್ದು ಅದು ಸಾಕು. ನಿಜವಾಗೇನೆ ಯಾವುದೇ ಒಂದು ಸರಿಯಾದ ಪ್ರಚಾರ ಇಲ್ಲದೆ ಸಿನಿಮಾನ ಯಾಕೆ ನನ್ನ ಮದುವೆಗೆ ಬಂದಿಲ್ಲ, ನೀನು ಪ್ರಚಾರ ಮಾಡಿದ್ ನಂಗೆ ಇನ್ವಿಟೇಷನ್ ಕೊಟ್ಟಿದ್ದಲ್ಲ, ಕರೆದಿದ್ರಲ್ವ ನಮ್ಮ ಮದುವೆಗೆ ಮಾಡೋದು, ನೀನು ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರೆ ನನ್ಗೇನ್ ಗೊತ್ತಾಗುತ್ತೆ. ಆ ತರ ದಿಢೀರ್ ಅಂತ ಈ ಸಿನಿಮಾವನ್ನ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಅದು ಒಂದು ವೇದನೆ ಅವ್ರಿಗೂ ಇದೆ. ಆಮೇಲೆ ಭಾಗ್ಯ ಅವರು ಮಾತಾಡುವಾಗ ಅವ್ರಿಗೂ ಆ ನೋವು ಕಾಣ್ತಾ ಇದೆ. ನನ್ನ ಕಾದಂಬರಿ ಇಷ್ಟು ಒಳ್ಳೆ ಸಿನಿಮಾ ಆಗಿ ಕೂಡ ಜನರ ಬಾಯಿಂದ ಬರ್ಬೇಕು ಅನ್ನೋದು ಅವರ ಇರ್ಲಿ. ಕೊಡ್ತೀವಿ. ನಮ್ಮ ಆನಂದ್ ಅವರು ಬಹಳ ಉತ್ತಮವಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಒಳ್ಳೆ ಸಂಗೀತ, ಹಿನ್ನೆಲೆ ಸಂಗೀತ ಬಹಳ ಚೆನ್ನಾಗಿದೆ. ಈಗ ನಮ್ಮ ಸುಲ್ತಾನ್ ಅವ್ರ ಹತ್ರ ಮಾತಾಡ್ಸೋಣ. ನಿಜವಾಗ್ಲು ಸಿನಿಮಾಕ್ಕೆ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾ ಟೀಮ್ಸ್ಗೆ, ನಾಗರಾಜ್ ಅವರು ಥ್ಯಾಂಕ್ ಯು, ಭಾಗ್ಯಶ್ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್, ಭಾಗ್ಯ ಕೃಷ್ಣಮೂರ್ತಿ ಥ್ಯಾಂಕ್ ಯು ಸೋ ಮಚ್. ಶ್ರೀ ಅಂದ್ರೆ ರೆಸ್ಪೆಕ್ಟ್ ಬಟ್ ಇಲ್ಲ, ಫಸ್ಟ್ಲಿ ನಾನು ಏನಕ್ಕೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಕಥೆನ ನಾನು ಒಪ್ಕೊಂಡಿದ್ದು ಆ ಕಥೆನ ಕೇಳ್ಕೊಂಡು ಅವ್ರು ಹೆಂಗೆ ಆ ಸ್ಕ್ರಿಪ್ಟ್ ನ ಹೇಳ್ತಾ ಇದ್ರು, ನನಗೆ ಎಲ್ಲ ಪಿಕ್ಚರ್ ಬೇರೆ ತರದೇ ಇದ್ದಿತ್ತು, ಬಟ್ ನನಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇತ್ತು ಫಸ್ಟ್ ಟೈಮ್ ನಾನು ಈ ಸ್ಟೋರಿ ಕೇಳುವಾಗ. ಅಂಡ್ ಈ ಒಂದು ಪಿಕ್ಚರ್ ನಾವು ಇಷ್ಟು ಮಟ್ಟಿಗೆ ಬಂದಿದೆ ಅಂದ್ರೆ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಕಂಟೆಂಟ್. ಆ ಒಂದು ಆಲ್ಮೋಸ್ಟ್ ಇಂಟರ್ವಲ್ ತನಕ ಎವ್ರಿ ಒನ್ ವಾಸ್ ಗ್ಲೂಡ್ ಟು ದ ಸೀಟ್ಸ್. ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿರುವಾಗ್ಲೂ ಆಡಿಯನ್ಸ್ ಜೊತೆ ನೋಡಿದೆ ನಾನು. ನಮ್ಮ ಕಡೆಯಿಂದ ಐ ನೋ ತುಂಬಾ ಅಂದ್ರೆ ತಪ್ಪಂತ ಹೇಳಕ್ಕಾಗಲ್ಲ, ನಾನು ಒಂದು ನಟಿಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ. ಅದು ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನೊಂದು ಕೆಲವು ಇದು ಹೇಳ್ಬೋದಿದ್ರೆ, ನಾನು ಗ್ಲಿಸರಿನ್ ಯೂಸ್ ಮಾಡೇ ಇಲ್ಲ. ಸೊ ಪ್ರತಿ ಸೀನ್ಗೂ ನಾನು ವರ್ಕ್ಶಾಪ್ ಮಾಡಿಲ್ಲ ಅಂದ್ರೂ ನಾನು ಒಂದು ರೂಮಲ್ಲಿ ಅಟ್ಲೀಸ್ಟ್ ಒಂದು 15 ನಿಮಿಷ ತಗೊಂಡು ಐ ಯೂಸ್ ಟು ವರ್ಕ್ ಆನ್ ಮೈ ಸೆಲ್ಫ್. ಸರಿ ಹಿಂಗೆ ಮಾಡಬೇಕು, ಯಾಕಂದ್ರೆ ನನಗೆ ಲ್ಯಾಂಗ್ವೇಜ್ ಮೇಲೆ ಇನ್ನು ನಾನೇ ಡಬ್ಬಿಂಗ್ ಮಾಡಬೇಕಾಗಿತ್ತು. ನನಗೆ ಲ್ಯಾಂಗ್ವೇಜ್ ಮೇಲೆ ಆ ಒಂದು ಹೋಲ್ಡ್ ಬೇಕಿತ್ತು. ಅಂಡ್ ಎಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾನು ವಿಜಯದಶಮಿ ಅಕ್ಟೋಬರ್ 5, 2022 ಸ್ಟಾರ್ಟ್ ಮಾಡಿದ್ವಿ ಕಥೆನ. ಬಟ್ ನಾನು ಎಲ್ಲರ ಆಡಿಯನ್ಸ್ ಜೊತೆ ಮೊನ್ನೆ ನೋಡಿದ್ದು. ಸೊ ಆ ಒಂದು ಕುತೂಹಲ ಏನ್ ಮಾಡಿದ್ದಾರೆ, ಹೆಂಗ್ ಬಂದಿದೆ ಅಂತ ನನಗೂ ಇತ್ತು. ಬಟ್ ಆಡಿಯನ್ಸ್ ಜೊತೆ ನೋಡುವಾಗ ಒಂದು ರಿಯಾಕ್ಷನ್ ಸಿಕ್ತಲ್ಲ, ಅದರಿಂದ ನನಗೆ ತುಂಬಾ ಖುಷಿ ಆಯ್ತು. ನಾನು ಆ ಗನ್ ಹಿಡಿಯೋದ್ ಟೈಮಲ್ಲಿ ಆ ಒಂದು ಐ ಫೀಲ್ ಎಲ್ಲ ಹೆಂಗಸರಿಗೆ ಒಂದ್ 2 ಕ್ಯಾರೆಕ್ಟರ್ ಇರುತ್ತೆ ಮನೇಲಿರುವಾಗ. ಅತ್ತೆ ಮಾವ ಮುಂದೆ, ಅಪ್ಪ ಅಮ್ಮ ಮುಂದೆ, ಇಲ್ಲಾಂದ್ರೆ ಗಂಡು ಮುಂದೆ. ಅದು ಒಂದು ಒಳಗೆ ಇರೋದು ಒಂದು ಧೈರ್ಯ ತೋರ್ಸಲ್ಲ ನಾವು ಕೆಲವು ಸತಿ. ಇಲ್ಲ ಹಿಂಗೆ ಇರ್ಬೇಕು, ಇಲ್ಲಾಂದ್ರೆ ಮಾತಾಡ್ಬಾರ್ದು ಇವ್ರ ಮುಂದೆ ಅಂತ. ಆದ್ರೆ ಅದೇ ಶರಾವತಿ ಒಂದು ಕ್ಯಾರೆಕ್ಟರ್ ಅಲ್ಲಿ ನನ್ಗೆ 2 ಕ್ಯಾರೆಕ್ಟರ್ ತೋರ್ಸಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು, ಈ ಅವಕಾಶ ಸಿಕ್ತು ನನಗೆ. ಅಂಡ್ ಅದ್ ಒಳಗಿಂದ ಮನಸ್ಫೂರ್ತಿ ನಂಗೆ ಈ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆದೆ ನಾನು. ಥ್ರೂ ಔಟ್ ಎಕ್ಸ್ಪೀರಿಯನ್ಸ್ ಇರ್ಲಿ. ಫಸ್ಟ್ ಈ ಪಿಕ್ಚರ್ ನಾನು ಒಪ್ಕೊಂಡಿದ್ದ ಕಾರಣನೇ ಸೀನಿಯರ್ ಡೈರೆಕ್ಟರ್ ಕೂಡ್ಲು ರಾಮಕೃಷ್ಣ ಅವ್ರು ಬಂದಿದ್ದು. ಅದ್ರ ಜೊತೆ ಅವ್ರ ಕಾಸ್ಟ್ ಅಂತ ಹೇಳಿರುವಾಗ ಸೀನಿಯರ್ ಅಂಡ್ ಆಕ್ಟರ್ಸ್ ಕಿಶೋರ್ ಸರ್ ಇರ್ಲಿ, ಪದ್ಮಾ ವಸಂತಿ ಇರ್ಲಿ, ರಮೇಶ್ ಅಂಕಿಲ್, ಸುಧಾ ಬೆಳವಾಡಿ ಆಂಟಿ, ಎಲ್ಲರೂ ನನಗೆ ಹೆಂಗೆ ದ ಕೆಮಿಸ್ಟ್ರಿ ಆನ್ ದ ಸೆಟ್ ವಾಸ್ ಸೋ ಬ್ಯೂಟಿಫುಲ್. ಅದ್ರ ಜೊತೆ ನಾನು ಆನಂದ್ ಬ್ರೋ ಅಂತ ಕರಿತೀನಿ ನಾನು ಅವ್ರನ್ನ. 100% ನಾನು ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡ್ತೀನಿ. ಯಾಕಂದ್ರೆ ಪ್ರತಿ ಒಂದು ಶಾರ್ಟ್ ಅಲ್ಲಿ ನಾವು ಹೆಂಗೆ ಇನ್ವಾಲ್ವ್ ಆಗಿರ್ತೀವೋ, ಅವ್ರಿಗೆ ಏನೇನ್ ಕಷ್ಟ ಇದ್ರು ಹಿ ವಿಲ್ ಮೇಕ್ ಶೋರ್ ದಟ್ ದ ಲೈಟಿಂಗ್ ವಾಸ್ ಗುಡ್. ಒಂದೊಂದು ಫ್ರೇಮ್ಗೆ ಆ ಒಂದು ಬ್ಯೂಟಿನ ತಗೊಂಡ್ ಬಂದಿದ್ದು ಆನಂದ್ ಅವರು. ಸೊ ನೀವೆಲ್ಲ ಇವತ್ತು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದೀರಾ. 100% ನೀವಿಲ್ಲ ಅಂದ್ರೆ ಯಾರಿಗೂ ಇದು ಗೊತ್ತೂ ಆಗಲ್ಲ ಇವತ್ತು ಪಿಕ್ಚರ್ ರಿಲೀಸ್ ಆಗಿದೆ ಅಂತ. ಕಮಿಂಗ್ ಮುಂಚೆ ಫ್ರೈಡೇಗೆ 11 ಪಿಕ್ಚರ್ ರಿಲೀಸ್ ಆಗಿದೆ. 11 ಪಿಕ್ಚರ್ ಬಂತು ಹೋಯ್ತು. ನಮ್ ಪಿಕ್ಚರ್ ಹಂಗ ಆಗ್ಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್, ಈ ಒಂದು ಕಂಟೆಂಟ್ ತುಂಬಾ ಕಷ್ಟಪಟ್ಟು ಬಿಡಿ, ಬಟ್ ಇಷ್ಟಪಟ್ಟು ಮಾಡಿದೀವಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುಮ್ಮನೆ ವೈಲೆನ್ಸ್ ತೋರಿಸೋದು. ಈ ಒಂದು ಡ್ರಾಮಾ ಇರ್ಲಿ, ಇಮೋಷನ್ ಇರ್ಲಿ, ಎಲ್ಲಾರ್ಗೂ ಕನೆಕ್ಟ್ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ, ಸಿಂಗಲ್ ಥಿಯೇಟರ್ಸ್ಗೂ ಕನೆಕ್ಟ್ ಆಗುತ್ತೆ. ಸೊ ಐ ರಿಯಲಿ ಹೋಪ್ ನಿಮ್ ಥ್ರೂ, ಇದು ಮುಂಚೆನೆ ಈ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು. ಎಲ್ಲಾರು ಅದರಿಂದ ಜೆನ್ಯೂನ್ ಆಗಿ
ಆಗ್ತಾ ಇದೀವಿ. ಯಾಕಂದ್ರೆ ಒಂದು ರಿವ್ಯೂ ಬಂದಿಲ್ಲ, ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಲ್ಲ, ಏನು ಯಾರಿಗೂ ಇದು ಬಂದಿದೆ ಅಂತಾನು ಗೊತ್ತಾಗ್ಲಿಲ್ಲ. ಸೊ ಐ ರಿಯಲಿ ಹೋಪ್ ದಟ್ ನಿಮ್ ಥ್ರೂ ನಮ್ಮ ಆಡಿಯನ್ಸ್ಗೆ ಒಂದು ಗೊತ್ತಾಗುತ್ತೆ, ಇಂಥ ಒಂದು ಪಿಕ್ಚರ್ ಬಂದಿದೆ, ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಅಟ್ಲೀಸ್ಟ್ ಒಂದ್ಸತಿ ಹೋಗಿ ಥಿಯೇಟರ್ ಅಲ್ಲಿ ನೋಡಿ. ಈ ನಡುವೆ ನಮ್ಗೆಲ್ಲರಿಗೂ ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಇಲ್ಲಿ ನೋಡಿಲ್ಲ ಅಂದ್ರೂ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ಬಿಡ್ತೀವಿ ಅಂತ. ಆ ಒಂದು ಲೇಸಿನೆಸ್ ಇರ್ಲಿ, ಆ ಒಂದು ಥಾಟ್ ಪ್ರೋಸೆಸ್ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಒಂದ್ ಸ್ವಲ್ಪ ಥಿಯೇಟರ್ಸ್ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ಇಂಡಸ್ಟ್ರಿನೇ ಇನ್ಫ್ಯಾಕ್ಟ್ ಎಷ್ಟು ಆಪರ್ಚುನಿಟೀಸ್ ಕೊಡುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರ್ಲಿ, ನಮ್ಮ ನೇಷನ್ ಎಷ್ಟು ಕನೆಕ್ಟ್ ಮಾಡಕ್ ನೋಡುತ್ತೆ. ಐ ರಿಯಲಿ ಹೋಪ್ ಪೀಪಲ್ ಕಮ್ ಅಂಡ್ ವಾಚ್ ದಿಸ್ ಇನ್ ದ ಥಿಯೇಟರ್ಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎವ್ರಿವನ್ ಹಿಯರ್. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕೊಡಿ ಸರ್. ಇವಾಗ ಏನ್ ಅನಿಸ್ತಾ ಇದೆ ಅಂದ್ರೆ, ಇವಾಗ ಒಂದ್ ಸ್ವಲ್ಪ ಬೇಜಾರಿ ಆಗ್ತಿದೆ ಸರ್. ಯಾಕಂದ್ರೆ ಫ್ರೈಡೇ ರಿಲೀಸ್ ಆಗಿದ್ದ ಪಿಕ್ಚರು ಡಿಸ್ಟ್ರಿಬ್ಯೂಟರ್ಸ್ 100 ಥಿಯೇಟರ್ಸ್ ಅಲ್ಲಿ ಹಾಕಿದ್ದಾರೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ನಮ್ಗೆಲ್ರು ನಮ್ ಫ್ರೆಂಡ್ಸ್ ಆಗಿರ್ಲಿ, ನಮ್ ಫ್ಯಾನ್ಸ್ ಆಗಿರ್ಲಿ, ಎಷ್ಟೊಂದ್ ಜನ ಹೋಗಿ ನೋಡಿದ್ರೆ 10 ಗಂಟೆ 10:30 ಶೋ ಕೊಟ್ಟಿದ್ದಾರೆ ಸರ್. 10:30ಗೆ ಯಾರು ಹೆಂಗ್ ಹೋಗ್ತಾರೆ ಸರ್? ಸೊ ಟೈಮಿಂಗ್ಸ್ ಇಲ್ಲ, ಅದ್ರದ್ದು ಪ್ಲಾನಿಂಗ್ ಇಲ್ಲ. ಅದೆಲ್ಲ ನಾನು ನಟಿಯಾಗಿ ಏನಂತ ಹೇಳೋದು? ಎಕ್ಸಾಕ್ಟ್ಲಿ ಸರ್. ನನಗೆ ಡೈನಮಿಕ್ ಫ್ಯಾಮಿಲಿಯಿಂದ ಬಂದಿರೋಳು ನಾನು. ಅಂಡ್ ಸರ್ ನಾನು ನಟಿಯಾಗಿ ಏನ್ ತಪ್ಪು ಮಾಡಿಲ್ಲ ಸರ್. ಅದೇ ಹೇಳ್ತಾ ಇರೋದು ನಂದು. ನನಗೆ ಅದೇ ಅಲ್ಲ ಸರ್, ಈ ಒಂದು ಸ್ಕ್ರಿಪ್ಟ್ ಚೂಸ್, ಅದೇ ನಾನು ಹೇಳ್ತಾ ಇದ್ದೀನಿ. ಅದು ನನ್ ಕೈಯಲ್ಲಿ ಎಷ್ಟಾಗತ್ತೋ ನಾವ್ ಮಾಡ್ತೀವಿ ಸರ್. ಇದು ನಮ್ ಕೈಯಲ್ಲಿ ಇದ್ದಿದ್ರೆ 100% ನಾವ್ ಇನ್ಫ್ಯಾಕ್ಟ್ ನಾವ್ ವೇಗಾ ಸಿಟಿ ಮೊನ್ನೆ ಹೋಗಿರುವಾಗ ಒಂದು ಟಿಕೆಟ್ ನಾನ್ ತಗೊಂಡಿಲ್ಲ ಸರ್. ಅಂದ್ರೆ ಎಲ್ಲರ ಆಡಿಯನ್ಸ್ ಆಗಿ ಬಂದಿದ್ದಾರೆ, ಎಲ್ಲರೂ ಹತ್ಕೊಂಡು ಹೋಗಿದ್ದಾರೆ ಆಚೆ. ಗಿರೀಶ್ ಕಾಸರವಳ್ಳಿ ಸರ್ ಬಂದ್ಬಿಟ್ಟು ಪರ್ಸನಲ್ ಆಗಿ ಒಂದು ವಿಡಿಯೋ ಕಳ್ಸಿದ್ದಾರೆ. ಎಲ್ರು ಪರ್ಫಾರ್ಮೆನ್ಸಸ್ ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಬಟ್ ನಾನು ಒಂದು ನಟಿಯಾಗಿ ಎಷ್ಟಂತ ಮಾಡೋದು ಸರ್? ನನ್ ಕರ್ತವ್ಯ ನಾನು ಮಾಡಿದ್ದೇನೆ. ಅಂಡ್ ಈ ಪರ್ಫಾರ್ಮೆನ್ಸ್ ಆಡಿಯನ್ಸ್ ತನಕ ತಲುಪಿಸ್ಬೇಕಂದ್ರೆ ಅದ್ ನಿಮ್ ಹೆಲ್ಪ್ ಬೇಕು ಸರ್. ಇದನ್ನ ಮುಂಚೆ ಮಾಡ್ಬೇಕಾಗಿತ್ತು. ಅಂಡ್ ಜೆನ್ಯೂನ್ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಳಿ ಸರ್. ಜನಕ್ಕೆ ಇದು ದೇ ಶುಡ್ ನೋ ದಟ್ ಸಚ್ ಅ ಫಿಲ್ಮ್ ಲೈಕ್ ದಿಸ್. ಅಂಡ್ ನಾನು ಅದಂತೂ ಹೆಮ್ಮೆಯಾಗಿ ಹೇಳ್ತೀನಿ, ಅಪ್ಪ ಅಮ್ಮಗೆ ಇನ್ನೂ ನಾನು ತೋರಿಸಿ, ಅತ್ತೆ ಮಾವಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಒಂದ್ ಸ್ವಲ್ಪ ಪ್ರಮೋಷನ್ ಆದ್ರೆ, ಜನಕ್ಕೆ ಗೊತ್ತಾದ್ರೆ 100% ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಗೆ ಪ್ರಜ್ವಲ್ ಅವರು ಬಂದಿದ್ರು, ತುಂಬಾ ಇಷ್ಟಪಟ್ರು ಸರ್. ಬಟ್ ಅಲ್ಲಿ ಥಿಯೇಟರ್ ನೋಡ್ಬಿಟ್ಟು ಇಷ್ಟೇನಾ, ಅದ್ ಹೆಂಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ನಾವ್ ಥಿಯೇಟರ್ ಇಂದ ಆಚೆ ಬಂದ ತಕ್ಷಣ ಯಾರು ಇರ್ಲಿಲ್ಲ ಸರ್. ಅದು ಯೂಶುವಲ್ ಆಗಿ ನಮ್ಗೆ ಆಗೋದೇ ಇಲ್ಲ. ಅಂದ್ರೆ ನಮ್ಗೆ ತುಂಬಾ ವೆರಿ ಕ್ಲೋಸ್ ಟು ಅಸ್. ಅದೆಲ್ಲ ನಮ್ಗೆ ಅಂದ್ರೆ ಆ ಸಪೋರ್ಟ್ ನೀವು ಸುಮ್ನೆ ಕೊಡಲ್ಲ ಸರ್. ಆಕ್ಚುಲ್ ಆಗಿ ಚೆನ್ನಾಗಿದ್ರೆ ಪಿಕ್ಚರ್ 100% ಕೊಡ್ತೀರಾ. ಸೊ ಅದೇ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ. ಹೋಪ್ಫುಲಿ ಪೀಪಲ್ ಸಿ ಆರ್ ಎಫರ್ಟ್ ಅಂಡ್ ದಿಸ್ ಬಿಕಮ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಅಳಿಸಿದ್ದಾರೆ ಸರ್. ಅಂದ್ರೆ ಇಲ್ಲ ಜಸ್ಟ್ ಜೋಕಿಂಗ್. ಬಟ್ ಪ್ರತಿ ಸೀನ್ಗಳು ನಾನು 100%, ನಂಗೆ ಎಸ್ಪೆಷಲಿ ಆ ಮಗು ಸೀನ್ದು, ಇಲ್ಲಾಂದ್ರೆ ಇದ್ರದ್ದು ಲಾಸ್ಟ್ ಸೀನ್ ಅಲ್ಲೂ ಸರ್, ದಟ್ ವಾಸ್ ಮೈ ಗೋಲ್. ನಾನು ಒಂದು ಕ್ಲಾಸಿಕಲ್ ಡಾನ್ಸರ್ ಸರ್. 15-20 ವರ್ಷ ನಾನು ಕಥಕ್ ಮಾಡಿದ್ದೀನಿ. ಆ ಒಂದು ಎಕ್ಸ್ಪೀರಿಯನ್ಸ್ ನ ಇದ್ರ ಮೇಲೆ, ಈ ತೆರೆ ಮೇಲೆ ತಗೊಂಡ್ ಬರ್ಬೇಕು ಅಂತ ಆಸೆ ಇತ್ತು ನನಗೆ. ಅಂಡ್ ಅದನ್ನೇ ಯೂಶುವಲ್ ಆಗಿ ಕ್ಲಾಸಿಕಲ್ ಡಾನ್ಸರ್ಸ್ ಓವರ್ ಆಕ್ಟಿಂಗ್ ಮಾಡ್ತಾರೆ. ನಮ್ಗೆ ಆಬ್ವಿಯಸ್ಲಿ ಸ್ಟೇಜ್ ಮೇಲೆ ಇರುವಾಗ ಇನ್ನೂ ಓವರ್ ಇದನ್ನ ಹೆಂಗ್ ಸಟಲ್ ಆಗಿ ಮಾಡೋದು ಅಂತ ಕಲ್ತೆ ನಾನು. ಸೊ ಇಟ್ ವಾಸ್ ಎ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅಂಡ್ ಪ್ರತಿ ಒಂದ್ ಶಾರ್ಟ್ ಅಲ್ಲಿ ಆ ಒಂದ್, ಎಸ್ಪೆಷಲಿ ಆನಂದ್ ಬ್ರೋಗೆ ನೆನಪಿರುತ್ತೆ, ಆ ಒಂದ್ ಶಾರ್ಟ್ ಅಲ್ಲಿ ಓನ್ಲಿ ಫ್ರಮ್ ಒನ್ ಐ ಒಂದು ಇದು ಬಂತು. ಜನಕ್ಕೆ ಗೊತ್ತಾಗಲ್ಲ, ಈ ತರ ಒಂದು ಇದು ಇಟ್ರೇನೆ ಗೊತ್ತಾಗತ್ತೆ ಇಟ್ ವಾಸ್ ನ್ಯಾಚುರಲ್ ಅಂತ. ಅದ್ರಲ್ಲೂ ಕ್ಲೋಸ್ ಅಪ್ ಆಗಿ ಬಂದ್ರು ಆ ಒಂದು ಶಾರ್ಟಿಗೆ. ಅಂಡ್ ಎಲ್ಲ ಆಕ್ಚುಲಿ ಸೆಟಲ್ ಕ್ಲಾಪ್ ಕೂಡ ಮಾಡಿದ್ರು. ಇಟ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಆರ್ ದೇರ್ ಸರ್. ಬಟ್ ಜನಕ್ಕೆ ಇನ್ನು ದೇ ಡೋಂಟ್ ನೋ ಅಷ್ಟೇ. ನೋಡಿದ್ದೀನಿ ಸರ್. ಅದೇ ಹೋಪ್ಸ್ ಏನಾದ್ರೂ ಒಂದು ಕಂಪ್ಯಾರಿಸನ್ ಬರುತ್ತೆ. ಯಾಕಂದ್ರೆ ಸರ್ ನಾನು ಲಾ ಮಾಡಿರುವಾಗ ಅಪರ್ಣ ಪ್ರೊಡಕ್ಷನ್ಸ್ ಅಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 8 years ಬ್ಯಾಕ್ ಸರ್. ಒಂದು ಚಿಕ್ಕ ಮಗುವಾಗಿದ್ದೆ ನನಗೆ. ಸೊ ಇವಾಗ ಹೆಂಗ್ಸಾಗಿ ಅದಕ್ಕೆ ಗೃಹಿಣಿ ಆಗು, ಪ್ರೆಗ್ನೆಂಟ್ ವುಮನ್ ಆಗಿರ್ಲಿ, there's a lot of emotions ನಾನು ಕನೆಕ್ಟ್ ಆದೆ ಈ ಒಂದು ಶರಾವತಿ ಪಾತ್ರದಲ್ಲಿ. ಸೊ ಐ ರಿಯಲಿ ಹೋಪ್ ಪೀಪಲ್ ಕ್ಯಾನ್ ಆಲ್ಸೋ ಸೀ ದಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು, ಆಕ್ಸೆಪ್ಟ್ ಮಾಡಿ. ಇಟ್ ವಾಸ್ ಸೋ ಬ್ಯೂಟಿಫುಲಿ ಶಾರ್ಟ್ ಆಲ್ಸೋ ಸರ್. ನನ್ಗೆ ನೀವು ಇಮ್ಯಾಜಿನ್ ಮಾಡಿ, ಇಟ್ಸ್ ನಾಟ್ ಜಸ್ಟ್ ಮೀ ಕಮಿಂಗ್. ನಾನು ಡೈನಮಿಕ್ ಫ್ಯಾಮಿಲಿಯಿಂದ ಬರುವಾಗ ನನ್ಗೆ ಒಂದು ಐ ವುಡ್ ಸೇ ನಟನಾಗಿ ಒಂದು ಮರ್ಯಾದೆ ಉಳಿಸ್ಕೋಬೇಕು ನಾನು. ಇಟ್ ಇಸ್ ನಾಟ್ ಅಬೌಟ್ ಅವ್ರ ಫ್ಯಾಮಿಲಿಗೆ ಅಂತ, ಬಟ್ ಒಂದು ಏನಕ್ಕೆ ಇದು ಮಾಡ್ಬೇಕಾಗಿತ್ತ ಅಂತ ಇವತ್ತಂತ ಯಾರು ಕೇಳಿಲ್ಲ ಸರ್ ನನಗೆ. ನನ್ನ ಕೆಲಸ ಏನಂದ್ರೆ, ಫಸ್ಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಇದು ನಂದು 30ನೇ ಸಿನಿಮಾ.
ಬಜರಂಗಿ ಇದೆಲ್ಲ ಮಾಡಾದ್ಮೇಲೆ ಒಂದು ಖುಷಿ ಸಿಗುವಂಥ ಸಿನಿಮಾ. ಅದಾದ್ಮೇಲೆ ಒಂದು 20 ಸಿನಿಮಾ ಆಯಿತು, ಖುಷಿ ಇಲ್ಲ. ಎಂತೆಂಥ ಸಿನಿಮಾ ಮಾಡಿದ್ರು. ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಒಳ್ಳೆ, ಅದೊಂದು ಒಳ್ಳೆ ಅದು ಬಿಟ್ಟರೆ ಇದೇನು ಉದ್ದೇಶಕ್ಕೆ ಅಂತ ಹೇಳಿದ್ರೆ ಈ ಡೈರೆಕ್ಟ್ರು ಫಾಲೋ ಇದ್ದೆ ನಾನು ಮಾರ್ಚ್ 22 ಎಲ್ಲ ಮಾಡಿದಾಗ. ಅಂದರೆ ಅಂಥ ನಾವೆಲ್ಗಳು ಸಿಗ್ಬೇಕಲ್ಲ, ಏನಾದರೂ ಒಂದು ಹೆಸರು ಬರ್ಬೇಕಂದ್ರೆ, ಒಂದು ಅವಾರ್ಡ್ ಬರಬೇಕು ಅಂದರೆ. ನಾನು ಫಸ್ಟ್ ಮುರಳಿ ಮಿಟ್ಸ್ಮಿರಲ್ಲೇ ನಂದು ಸ್ಟೇಟ್ ಅವಾರ್ಡ್ ಬಂದು ಕ್ಯಾನ್ಸಲ್ ಆಗಿದೆ. ಅದೇನಕ್ಕೆ ಅಂದರೆ ಅವಾಗೇನೋ ಪ್ರಾಬ್ಲಮ್ ಆಗಿ. ಬಟ್ ಈ ಸಿನಿಮಾಗೆ ಆ ಥರ ಏನಾದ್ರು ಒಂದು ಸಿಗ್ಬೇಕಂದ್ರೆ ಇಷ್ಟು ವರ್ಷ ಮಾಡಿದ್ದು ಒಂದು ಜರ್ನಿಲಿ, 27 ವರ್ಷ ಸಿನಿಮಾ ಇಂಡಸ್ಟ್ರಿ ಜರ್ನಿಲಿ ಅಟ್ಲೀಸ್ಟ್ ಒಂದು ಅವಾರ್ಡ್ ತಗೋಬೇಕು ಅನ್ನೋ ಫೀಲಲ್ಲಿ ಈ ಕತೆ ಇವರು ಒಂದ್ಸರಿ ನನ್ನ ಫ್ರೆಂಡ್ ಕುಲ್ಕರ್ಣಿ ಈ ಥರ ಮಾಡು ಅಂತ ಹೇಳಿದ ತಕ್ಷಣ. ಬಟ್ ರೆಮೆಂಡೇಷನ್ನು ಇನ್ನೊಂದು ಮತ್ತೊಂದು, ಈ ಬಜೆಟ್ ಇರೋದೇ ಇಷ್ಟು, ಅಲ್ಲಿ ಬಂದ್ಬಿಟ್ಟು ರೆಮೆಂಡೇಷನ್ ಕೇಳಿದ್ರೆ ಅವೆಲ್ಲ ಮೈಂಡ್ ಸೆಟ್ ಇಟ್ಕೊಳ್ದಿರಾ ಕತೆ ನಾವೆಲ್ಲೂ ಅಂದ ತಕ್ಷಣನೇ ಫಸ್ಟ್ ಇಲ್ಲ ಮಾಡೋಣ ನೀವು ಏನು ಕೇಳ್ತೀರೋ ಅದಕ್ಕೆ 100% ನಾನು ಕೊಡ್ತೀನಿ. ನನ್ನ ಇಡೀ 30 ಸಿನಿಮಾನ ಒಂದು ಅನುಭವದಲ್ಲಿ ಇದರಲ್ಲಿ ನನ್ನ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಇದ್ದಿದ್ದ ಕಷ್ಟನೂ ಯಾರು ಯೋಚನೆ ಮಾಡೋಕ್ಕಾಗಲ್ಲ. ಇದನ್ನ ಬಿಟ್ಟು ಒಂದು ಫ್ರೇಮ್ ನೀವೆಲ್ಲೇ ಟರ್ನ್ ಮಾಡಿದ್ರು ನೀವು ಇಲ್ಲಿವರೆಗೂ ಯಾವುದು CG ಇಲ್ಲ ಇದರಲ್ಲಿ. CG ಇದ್ದು ಬಜೆಟ್ ಇದ್ದು ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಈ ಥರದ್ದು ಚಾವಾ ಅಂತ ಸಿನಿಮಾ ಮಾಡ್ಬೋದು, ಇನ್ನೊಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೋದು. ಬಟ್ ಎಲ್ಲಿ ಒಂದೇ ಒಂದು ಫ್ರೇಮ್ ಅಲ್ಲಿ ನಿಮಗೆ ಎಲ್ಲೂ ಕಾಣಿಸಲ್ಲ ಆ ಥರ ಅಂತ ಹೇಳಿದ್ರೆ ಅಷ್ಟು ಜಾಗ ಹುಡುಕಿ ಎಲ್ಲೂ ಹುಷಾರಾಗಿ ಯಾವ್ದಿಲ್ಲ. ಅದು ಒರಿಜಿನಲ್ ಇದನ್ನ ಶೂಟ್ ಮಾಡಿರೋದು ನಾನೇ. ಬಟ್ ಅದೇ ಅದ್ರ ಮೇಲೆ ಹಾಕೋದನ್ನ ಮಾತ್ರ CG ಬಿಟ್ರೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ CG ಅದನ್ನ ಹಾಕ್ಲೇಬೇಕು. ಅದು ಬಿಟ್ರೆ ನೀವು ಜಾಗ ನೀವು ಯೋಚನೆ ಮಾಡಿ ನೋಡಿ, ಈ ಬಜೆಟ್ ಇಲ್ದಿರೋ ಅಂತ ಒಂದು ಪ್ರಿಮಿಸಸ್ ಅಲ್ಲೇ ನಾವು ಇಷ್ಟೊಂದು ಶೂಟ್ ಮಾಡಿರೋದಾಗ್ಲಿ ಪ್ರತಿಯೊಂದು ಹುಡುಕಿರೋ ಜಾಗಗಳಾಗ್ಲಿ ತುಂಬಾ ಚಾಲೆಂಜಿಂಗ್ ಆಗಿ ವರ್ಕ್ ಇತ್ತು ಈ ಸಿನಿಮಾದಲ್ಲಿ. ಇದೊಂದು ಮಾಡಿದ್ವಿ ಒಂದು 35 ಡೇಸ್ ಅಷ್ಟೇ, ಬಾಯನ್ ಜಾಸ್ತಿ 32 ಡೇಸ್ ಅಷ್ಟೇ. ಬಟ್ ಇದೇನಂದ್ರೆ ನಾವು ಅವರು ಸಿನಿಮಾ ಒಂದು 5-6 ಸಿನಿಮಾ ಜೊತೆಲಿ ಮಾಡಿರೋದ್ರಿಂದ ನನ್ನ ಮೈಂಡ್ ಸೆಟ್ ಅಲ್ಲಿ ಅವ್ರದ್ದು ಯಾವಾಗ್ಲೂ ಇತ್ತು. ನಾವು ಜಾಸ್ತಿ ಮೀಟ್ ಮಾಡ್ತಾ ಇರೋದ್ರಿಂದ ಈ ತರ ಪ್ರಮೇಯ ಬಂದಾಗ ಡೈರೆಕ್ಟರ್ ಈ ತರ ಕತೆ ಹೇಳಿದ್ರು, ಕತೆ ಹೇಳಿ ಮೈಂಡ್ ಸೆಟ್ ಅಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರಲ್ಲ. ಈ ತರ ಜಸ್ಟ್ ಅವಾಗ ತಾನೇ ಮೀಟ್ ಮಾಡ್ಕೊಂಡು ಏನೋ ಬಂದಿದೆ ಮೇಡಮ್ನ, ಅವ್ರದ್ದೊಂದು ಯಾವುದೋ ಒಂದು ಪಾರ್ಟಿಗೆ ಮೀಟ್ ಮಾಡ್ಕೊಂಡು ಬಂದಿದ್ದೆ. ಈ ಥರ ನೋಡಿ ಡೈರೆಕ್ಟ್ರೆ ಈ ಥರ ಲಾಂಚ್ ಮಾಡಿದ್ದಾರೆ ಮೇಡಮು, ಈ ಥರ ಮಾಡ್ತೀರಾ ನೋಡಿ ಅಂತ ಅಂದರೆ ಅವಾಗ ಅವ್ರಿಗೂ ಖುಷಿಯಾಗಿ ನಾನು ಮಾಡ್ತೀನಿ ಬಿಡ್ರಿ, ನಾನು ಆಲ್ರೆಡಿ ಇದು ಮಾಡಿಲ್ಲಲ್ಲ ಅವ್ರ ಜೊತೆ ಮಾವರೆಲ್ಲ ನಂಗೆ ಚೆನ್ನಾಗಿ ಬರ್ತಾರಲ್ಲ ಅಂತೇಳಿ ಅಲ್ಲಿಂದ ಮೂವ್ ಆಯಿತು. ಬಟ್ 100% ನಾನು ನಂಬಿಕೆ ನನಗೆ ನಮ್ಮ ಡಾರ್ಲಿಂಗ್ ಪ್ರಜ್ವಲ್ವರ್ಗೆ ಹೋಗಿ ಪರ್ಸ್ನಲ್ ಆಗಿ ನಾನು ಗಣ ಅಂತ ಸಿನಿಮಾ ಮಾಡ್ತಾ ಇದ್ದೆ ಮೈಸೂರಲ್ಲಿ, ಪರ್ಸ್ನಲ್ ಆಗಿ ಕುತ್ಕೊಂಡು ಇಲ್ಲದಲ್ಲಿ ಇದು ಕತೆ ನಾವೆಲ್ಲು ಇದು ವರ್ಕ್ ಆಯಿತು ಅಂತ ಹೇಳಿದ್ರೆ ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ. ಅವರು ಒಂದು ಒಳ್ಳೆ ಅವಾರ್ಡ್ ತೊಗೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದು ಎಲ್ಲ ಟೈಮಲ್ಲೂ ಎಲ್ಲರಿಗೂ ಸಿಗದೇ ಇರೋವಂಥ ಒಂದು ಕತೆ ಸಿಗುತ್ತೆ, ಪಾತ್ರ ಅದು ಆ ಥರದ್ದು ಸಿಕ್ಕಿದೆ ಅವರಿಗೆ. ಬಟ್ ವರ್ಕ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಅವ್ರು ನನ್ನ ಮೇಲೆ ನಂಬಿಕೆಗೆ ಒಂದು ಇಲ್ಲ ಮಾಡೋಣ ಅಂದ್ಬಿಟ್ಟು ಆಮೇಲೆ ಸಾರ್ಗೆ ಹೇಳಿ ಸಾರ್ ಮೊದಲನೇದಾಗಿ ನಾವು ಕ್ಷಮೆ ಕೇಳ್ತೀವಿ. ಯಾಕಂದ್ರೆ 21ನೇ ತಾರೀಕಿಗೆ ನಾವು ಸಿನಿಮಾ ರಿಲೀಸ್ ಮಾಡಿ ಇವಾಗ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಒಂದು 16-17ಕ್ಕೆ ಆದ್ರೂ ಪ್ರೆಸ್ ಮೀಟ್ ಮಾಡಿದ್ರೆ ನೀವೆಲ್ಲ ನಮ್ಮನ್ನ ಬೇರೆ ರೀತಿಯಲ್ಲಿ ಕೈ ಹಿಡಿದು ನಮ್ಮನ್ನ ಇರ್ತಾ ಇದ್ರಿ. ಇವಾಗಾದ್ರೂ ನಮಗೆ ಇನ್ನೂ ನಮ್ಗೆ ಸಹಾಯ ಮಾಡಬೇಕು. ಈ ಸಿನಿಮಾ ತಾವು ನೋಡಿ ತಮ್ಮ ಅಭಿಪ್ರಾಯವನ್ನ ಪತ್ರಿಕೆ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬರುವ ಹಾಗೆ ಮಾಡಿ ಈ ಸಿನಿಮಾದ ಯಶಸ್ಸಿಗೆ ತಮ್ಮ ಸಹಕಾರನ ಕೋರ್ತೀವಿ. ಮೊದಲನೇದಾಗಿ ನಾನು ಈ ಸಿನಿಮಾಕ್ಕೆ ಬಂದಿದ್ದು, ನಾನು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ನಾಗರಾಜ ರೋಡ್ ಸೈಡಲ್ಲಿ ನಿಂತಿದ್ರು. ಪಾಪ ನಾನು ಶಿವಾನಂದ ಕಡೆ ಹೋಗ್ತಾ ಇದ್ದೆ, ಪಾಪ ನಿಂತಿದ್ದಾನಲ್ಲ ರೋಡ್ ಸೈಡಲ್ಲಿ ಅಂತ ಕಾರ್ ನಿಲ್ಲಿಸಿ ಫೋನ್ ಮಾಡಿದೆ, ನಾಗರಾಜ್ ಇಲ್ಲಿ ನೋಡಿ, ತಿರುಗಿ ನೋಡಿ, ನಾನು ಇಲ್ಲಿದ್ದೀನಿ, ಬೇಕಾದ್ರೆ ಶಿವಾನಂದ ಆ ಕಡೆ ಹೋಗೋದಾದ್ರೆ ಜೊತೆಲಿ ಹೋಗೋಣ ಅಂತ. ಬಂದು ಪಕ್ಕದಲ್ಲಿ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರ ಅಂದು. ಈ ಮನುಷ್ಯ ಬೇರೆ ಏನು ಮಾತಾಡ್ಲಿಲ್ಲ, ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರ ಅಂದು. ನೋಡಿ ಒಂದು ಎಕ್ಸ್ಟ್ರಾರ್ಡನರಿ ಒಂದು ಸ್ಕ್ರಿಪ್ಟ್ ಇದೆ, ನೀವು ಬನ್ನಿ, ಇವಾಗಲೇ ಬನ್ನಿ ಅಂತ ಅಂದ್ಬಿಟ್ಟು ನನಗೆ ನಾಗರಾಜು ನಮ್ಮ ಅಸೋಸಿಯೇಟ್, ನಮ್ಮ ಈ ಸಿನಿಮಾದ ಅಸೋಸಿಯೇಟು. ಸೊ ಕರೆಕ್ಟಾಗಿ ನೀವು ಸಿಕ್ಬಿಡಿ ಅಂತ ಕರ್ಕೊಂಡು ಹೋಗಿ ಕೂಡ್ಲು ಸರ್ನ ಪರಿಚಯ ಮಾಡಿ ನನಗೆ ಈ ಸಿನಿಮಾದಲ್ಲಿ ನಟಿಸಕ್ಕೆ ಒಂದು ಅವಕಾಶ ಆಯಿತು. ಆಮೇಲೆ ಹಿಂದೆ ಕೂಡ್ಲು ಸರ್ ಕೂಡ ನನಗೆ ಮಾರ್ಚ್ 22 ನಾನು ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಹಾಗೆ ಮತ್ತೆ ಇವ್ರ ಜೊತೆಲಿ ಮಾಡುವ ಒಂದು ಅವಕಾಶ ಸಿಕ್ತು. ಆವಾಗ ಕತೆ ಕೇಳಿ ನನಗೆ ಬಹಳ ಇಷ್ಟ ಆಯಿತು. ಥ್ಯಾಂಕ್ಸ್ ಟು ಭಾಗ್ಯ ಮೇಡಮ್ಗೆ. ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಸಾಕಷ್ಟು ಪ್ರಮೋಷನ್ ಮಾಡಿ ಈ ಸಿನಿಮಾನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ.
ಏನಂದ್ರೆ ಈ ಕಥೆನೇ ಒಂದು ಹೋರಾಟ, ಈ ಕಥೆಯಲ್ಲಿ ರಾಗಿಣಿಯವ್ರದ್ದು ಹೋರಾಟ, ಸಾರಿ ಶರಾವತಿ ಅವರು, ಹಂಗೇನೆ ಸಿನಿಮಾ ಹಿಂದೇನೂ ಹೋರಾಟ. ಸೊ ಈ ಹೋರಾಟದ ಜೊತೆಗೆ ನಮ್ಗೆ ಕೂಡ್ಲೋರ್ ಜೊತೆಗೆ ಭಾಗ್ಯ ಕೃಷ್ಣಮೂರ್ತಿ ಮೇಡಮ್ ಇವ್ರ ಸಪೋರ್ಟು, ಆನಂದ್ ಸರ್. ಇದಾದ್ಮೇಲೆ ಆರ್ಟಿಸ್ಟ್ ಆಗಿ ಜೋಸೆಮನ್ ಸರ್ ಬಂದ್ರು, ರಾಗಿಣಿ ಮೇಡಮ್ ಬಂದ್ರು, ಕಿಶೋರ್ ಸರ್ ಬಂದ್ರು. ಇವರೆಲ್ಲ ಬಂದ್ಮೇಲೆ ಏನೋ ಒಂಥರ ಕಿಚ್ಚು ಬಂತು, ಒಂದು ಕಿಡಿ ಮಾಡ್ಬೋದು, ಏನಾದ್ರು ಮಾಡೋಣ. ಈ ಪ್ರತಿಯೊಂದು ಸಜೆಷನ್ ಎಲ್ಲ ಕೊಡ್ತಿದ್ರು ನಂಗೆ. ಸರ್ ಈಗಂತೆ ಸ್ವಲ್ಪ ಹೇಳ್ತೀವಿ, ಇದು ಪ್ರೊಡ್ಯೂಸರ್ ಕೇಳಿ. ಅವ್ರು ಏನ್ ಗೊತ್ತಾ, CM ನಾರಾಯಣ್ ಸರ್ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ಸರ್. ಕಾನೂರು ಹೆಗ್ಗಡತಿ, ಮತದಾನ, ಸರೋವರ ಎಲ್ಲ ಮಾಡಿರೋಂಥ ಸಿನಿಮಾ. ಅವ್ರು ಒಂದೇ ಕೇಳಿದ್ರು, ಕ್ಲಾರಿಟಿ ಏನು ಇಲ್ಲ, ಯಾವಾಗ ಮಾಡ್ತಾರೆ, ಯಾವ ಶೂಟಿಂಗು, ಏನು ಇವಾಗ ಏನು ಕಷ್ಟಪಡ್ತಾ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸರಿ ಆಯ್ತು ಮಾಡಿ ಸರ್. ಅವರು ತೋಟದ್ದೇನು ಸ್ವಲ್ಪ ಬಿಸಿ ಇದ್ದಾರೆ, ಹೇಳಿದ್ರು ನನ್ನ ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ರು ನನಗೆ. ಸೊ ಹಾಗಾಗಿ ತುಂಬಾ ಅವರ ಒಂದು ಕೋಆಪರೇಷನ್ ಇಲ್ಲದೆ ಇದ್ರೆ ಈ ತರ ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್. ಒಂದು ಜನರೇಷನ್ ನೋಡಿದ್ರೆ ಅವತ್ತು ಇವತ್ತು 200 years ಅವ್ರು ಇಷ್ಟಪಟ್ಟು ಅಂದ್ರೆ ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್. ಇವತ್ತು ಎಲ್ಲ ನಾವು ಇಲ್ಲಿ ಕೂತಿದ್ದೀವಿ ಅಂದ್ರೆ ಅವರ ಒಂದು ಆಸೆ, ಅವರ ತಂದೆಯ ಒಂದು ಆಸೆ ಇತ್ತಂತೆ, ಅದಕ್ಕೋಸ್ಕರ ಅವರು ಇದನ್ನ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಏನಾಯ್ತು, ಈ ಹೋರಾಟ ಮಾಡ್ತಾ ಮಾಡ್ತಾ ಒಂದು ಪ್ರತಿಯೊಂದು ವಿಷಯದಲ್ಲೂ ಎಲ್ಲೋ ಒಂದ್ ಕಡೆ ನನಗೆ ಹೋಯ್ತಾ, ಇದು ನಿಂತೋಯ್ತಾ ಅನ್ಸಿದ್ರು ಸಾಕು, ಯಾವ ಕಡೆಯಿಂದ ಒಂದು ಬಂದ್ಬಿಡೋದು ನನಗೆ. ಇಲ್ಲ ಆಗುತ್ತೆ, ಇದು ಆಗುತ್ತೆ, ಹೋಗೋದು. ಹೋದ್ರೆ ಗ್ರೀನ್ ಸಿಗ್ನಲ್ ಸಿಕ್ಬಿಡೋದು ಪ್ರೊಡ್ಯೂಸರ್ಸ್ ಅದು, ರಾಗಿಣಿ ಮೇಡಮ್ ಸಿಕ್ಬಿಡೋದು. ಪ್ರತಿಯೊಂದು ಟೈಮಲ್ಲಿ ರಾಗಿಣಿ ಮೇಡಮ್ ನಮ್ಗೆ ತುಂಬಾ ಸಪೋರ್ಟ್ ಮಾಡೋದು. ಇದ್ರ ಜೊತೆ ಆನಂದ್, ಹೋಗ್ರಿ ಏನಾಗಲ್ಲ, ಹೋಗ್ರಿ, ಯಾಕೆ ಹೋಗ್ರಿ, ಏನಾದ್ರು ಇದ್ರೆ ಎಮರ್ಜೆನ್ಸಿಗೆ ನಾನು ಮಾತಾಡ್ತೀನಿ ಹೇಳೋದು. ಸೊ ಹಾಗಾಗಿ ಇಲ್ಲಿ ನಾನು ಒಬ್ಬನಿಂದ ಖಂಡಿತ ಅಲ್ಲ, ಎಲ್ಲಾರ ಸಪೋರ್ಟ್ ಇಂದ ಈ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದು. ನಾವಿನ್ನೇನು ಹೇಳೋದಿಲ್ಲ, ಎಲ್ಲ ನೀವು ನೋಡಿದ್ದೀರಾ, ನೀವು ಹೇಳ್ಬೇಕು. ಒಂದೇ ಒಂದು ಸರ್, ಒಂದು ಸಿನಿಮಾ 6 ತಿಂಗಳಲ್ಲಾಗುತ್ತೆ, 10 ತಿಂಗಳಲ್ಲಾಗುತ್ತೆ, 1 ವರ್ಷದಲ್ಲಾಗುತ್ತೆ. ಜೋಸೆಮನ್ ಅವ್ರ ನಂಬರ್ ಕೇಳಿದೆ, ಅದು ಇದೊಂದು ಪಾತ್ರ ಇದೆ, ಏನಾದ್ರು ಒಗ್ಬೋದೇ ನಾನು ಅಂತ ಕೊಟ್ಟರು. ಕೊಟ್ಟ ತಕ್ಷಣ ಇಮಿಡಿಯೇಟ್ ನಾನು ಫೋನ್ ಎತ್ತಾರೆ ಅಲ್ಲ, ಯಾಕಂದ್ರೆ ಅವ್ರೀಗ ಇವತ್ತು ಇಂಡಿಯಾದಲ್ಲೇ ಎಲ್ಲಾರು ಕಲಾವಿದರ ಜೊತೆ ಮಾಡಿರುವಂಥ ನಟರು. ಮೊನ್ನೆ ಇತ್ತೀಚೆಗೆ ಸಲ್ಮಾನ್ ಖಾನ್ ಜೊತೆನೂ ನೋಡಿದೆ. ಆ ಥರದ್ದು ಹಾಗಿರಾಗ ಹಿಂಗೆಂಗೋ ಮಾಡಿ ಅವ್ರನ್ನ ಇದರಲ್ಲಿ ಇಲ್ಲಿ ಅಶೋಕ ಪಿಲ್ಲರ್ ಹತ್ರ ನೋಡ್ತೀನಿ, ಹಾಫ್ ನಿಕ್ಕರ್ ಹಾಕೊಂಡು ಬರ್ತಾ ಇದ್ದಾರೆ. ನಾನು ಅಲ್ಲಿ ಕಾಯ್ತಾ ಇದ್ದೆ, ಇಷ್ಟು ಸಿಂಪಲ್ ಅಂದವರು ಬಂದರು. ಬಂದ ಕೂಡಲೇ ಹೇಳಿದೆ, ಈ ಥರ ಎಷ್ಟು ಇದೇ ಮಾಡ್ತೀರಾ. ಅವಾಗ ಅವರು ಒಂದು ಮಾತು ಹೇಳಿದ್ರು, ನಾನು ನಿಮ್ಮ ಉದ್ಭವ ನೋಡಿದಾಗಲಿಂದ ನಿಮ್ಮ ಪಿಕ್ಚರ್ ಮಾಡಬೇಕು ಅಂತ ಇದ್ದೆ. ಸರಿ ಸರ್, ನಿಮಗೆ ನೀವು ಕೇಳುವಷ್ಟು ರಮಣ್ ರೈಸನ್ನು ನಾವು ಕೊಡೋ ಸ್ಥಿತಿಲಿಲ್ಲ, ಬೇಡ ಏನು ಕೊಡೋದು ಬೇಡ, ನಾನು ನಿಮ್ಮ ಜೊತೆ ವರ್ಕ್ ಮಾಡ್ಬೇಕು. ದೇವರನ್ನ ಇಲ್ಲೇ ಬೇಡ ಅಂದ್ಬಿಟ್ರು. ಕ್ಯಾರೆಕ್ಟರ್ ಹೇಳಿದೆ, ಇನ್ನೂ ಖುಷಿ ಆದರು. ಬೇಡ ಏನು ಸರ್, ನಾನು ಪ್ರೊಡ್ಯೂಸರ್ ಆಗಿದ್ರೆ ನಾನು ಖುಷಿ ಪಡ್ತಿದ್ದೆ, ನಾನು ಪ್ರೊಡ್ಯೂಸರ್ ಅಲ್ಲ ಡೈರೆಕ್ಟ್ರು. ಕೊನೆಗೆ ನೀವು ಏನು ಕೊಟ್ಟರು ಕೊಡಿ, ಸರಿ ಸರ್. ನಾನು ತಿಳ್ಕೊಂಡಿದ್ದು, ನಾನು ಏನು ತಿಳ್ಕೊಂಡಿದ್ದೆ ಅದರಲ್ಲಿ 10ರಲ್ಲಿ ಹೇಳಲ್ಲ, ಒಂದು 20% ತಗೊಂಡಿದ್ದಾರೆ. ನಾನು